ಆತ್ಮೀಯ ಬಂಧುಗಳು ಹೇಗಿದ್ದಾರೆ ಎಲ್ಲರೂ ಸ್ನೇಹಿತರೆ, ನೀವೆಲ್ಲರೂ ಕೂಡ ಗಮನಿಸ್ಬೋದು ಪ್ರಿಯಾಂಕಾ ಉಪೇಂದ್ರ ಅಂತಕ್ಕಂಥ ಪ್ರಿಯಾಂಕಾ ಮೇಡಮನ್ನು. ಬಟ್ ಇವರು ಸಾಕಷ್ಟು ನಮ್ಮ ಕನ್ನಡ ಸಿನಿಮಾಗಳಲ್ಲಿ ತುಂಬ ಜನಪ್ರಿಯರು. ಮತ್ತು ಇವ್ರು ನೋಡ್ತಾ ಇದ್ದರೆ ನಿಮ್ಗೆ ಏನನ್ಸುತ್ತೆ, ನಿಮಗೂ ಕೂಡ ಕಾಮೆಂಟ್ ಮಾಡಿ. ಯಾಕೆ ಅಂತಂದರೆ ಇವರ ಒಂದು ನಟನೆ ಬಗ್ಗೆ ಮತ್ತು ಇವರ ಒಂದು ಡ್ಯಾನ್ಸಿಂಗ್ ಆಗಲಿ, ಒಂದು ಸಾಂಗ್ಸ್ ಆಗಲಿ, ನೀವು ಇವರ ಮೂವಿಗಳನ್ನು ತುಂಬ ಮೂವಿಗಳನ್ನು ನೋಡಿರ್ತೀರ. ಕೆಲವೊಂದಷ್ಟು ಮೂವಿಗಳು ಕನ್ನಡದ ಕೋತಿಗಳು ಚಿತ್ರದ ಮೂಲಕ ತುಂಬ ಜನಪ್ರಿಯತೆಯನ್ನು ಗಳಿಸ್ತಾರೆ. ಬಟ್ ಏನಂತಾರೆ, ನಟ ಉಪೇಂದ್ರ, ನಿರ್ದೇಶಕ ಉಪೇಂದ್ರ ಅವ್ರನ್ನ ವಿವಾಹ ಆಗ್ತಾರೆ 2003ರಲ್ಲಿ. ಏನಂತಂದರೆ ನೀವು ಅಂದರೆ ಸಿನಿಮಾದಲ್ಲಿ ಯಾವ ರೀತಿ ಇವರು ಎಂಟ್ರಿ ಕೊಟ್ಟರು, ಬಟ್ ಮೂಲತಃ ಬಂದು ಇವರು ಪಶ್ಚಿಮ ಬಂಗಾಳ ರಾಜ್ಯದವರು. ಪಶ್ಚಿಮ ಬಂಗಾಳದಿಂದ ನಮ್ಮ ಕರ್ನಾಟಕಕ್ಕೆ ಹೇಗೆ ಬರ್ತಾರೆ ಅನ್ನೋದನ್ನು ಸ್ವಲ್ಪ ತಿಳ್ಕೊಳ್ಳೋಣ. ಅದ್ರ ಬದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತೀವಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸದಾ ನಿಮ್ಮ ಅವಕಾಶ ಹೀಗೆ ಇರಲಿ. ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ. ನಿಮಗೇನಿಸುತ್ತೆ ಕೂಡ ಕಾಮೆಂಟ್ ಮಾಡಿ ಮೇಡಮ್ ಬಗ್ಗೆ. ನೋಡಿ, ಪ್ರಿಯಾಂಕಾ ಉಪೇಂದ್ರ ಮೇಡಮು ಜನನ ಬಂದು 12 ನವೆಂಬರ್ 1977ರಲ್ಲಿ ಬಂಗಾಳಿ ಮೂಲದ ಪ್ರಸಿದ್ಧ ಭಾರತೀಯ ನಟಿ ಅಂತ ಕೂಡ ಕರೆಸ್ಕೋತಾರೆ. ಇವರು ಕನ್ನಡದ ಚಿತ್ರರಂಗದಲ್ಲಿ ನಮ್ಮ ಸ್ಯಾಂಡಲ್ವುಡ್ ಪ್ರಮುಖವಾಗಿ ಗುರುತಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಬಟ್ ಕಲ್ಕತ್ತಾದಲ್ಲೇ ಇವರು ಜನಿಸಿದ್ದು. ಕಲ್ಕತ್ತಾ ಅಂದರೆ ನಿಮ್ಗೆ ಗೊತ್ತಿರುತ್ತೆ, ಕೋಲ್ಕತ್ತಾ ಅಂತ ಕೂಡ ಕರಿತೀವಿ, ಕಲ್ಕತ್ತಾ ಅಂತ ಕೂಡ ಕರಿತೀವಿ. ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾ. ಬಟ್ ಇವರು 1997ರಲ್ಲಿ ನಮ್ಮ ಕನ್ನಡ ನಟನಾ ವೃತ್ತಿಯನ್ನು ಆರಂಭಿಸ್ತಾರೆ. ಅದರಲ್ಲೂ ಕೂಡ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬರ್ತಾರೆ. ನಟನಾ ವೃತ್ತಿಯನ್ನು ಆರಂಭಿಸಿ ನಂತರ ರಿಯಲ್ ಸ್ಟಾರ್ ಉಪೇಂದ್ರ ಅವರನ್ನು ಕೂಡ ಒಂದು ವಿವಾಹವನ್ನು ಆಗ್ತಾರೆ ಅಂತ ಹೇಳ್ಬೋದು. ಜನಪ್ರಿಯ ನಟಿ ಆಗ್ತಾರೆ ಅವರು ವಿವಾಹ ಆದಮೇಲೆ. ನೋಡಿ, ಇವ್ರ ಜೀವನ ಒಂದು ಕುಟುಂಬ. ಪಶ್ಚಿಮ ಬಂಗಾಳದಲ್ಲಿ ಒಂದು ಬಂಗಾಳಿ ಕುಟುಂಬದಲ್ಲಿ ಇವರು ಕೂಡ ಜನಿಸ್ತಾರೆ. ಬಂಗಾಳಿ ಕುಟುಂಬ ಅಂತ ಒಂದಿರುತ್ತೆ. ಅದೇ ಈಗ ನೋಡಿ, ನಮ್ಮ ಈಗ ಮಂಡ್ಯ ಕಡೆ ಬಂದರೆ ಗೌಡಾಸ್ ಕುಟುಂಬ ಅಂತ ಕರಿತೀವಿ, ಆಂಧ್ರ ಕಡೆ ರೆಡ್ಡಿ ಅಂತ ಕರಿತೀವಿ, ಈ ಥರ ಎಲ್ಲ ಇರುತ್ತಲ್ಲ. ಅದೇ ಥರ ಬಂಗಾಳಿ ಅನ್ನೋ ಒಂದು ಕುಟುಂಬದಲ್ಲಿ ಜನನ ಇವ್ರದ್ದು. ಬಟ್ ಬಾಲ್ಯವನ್ನೆಲ್ಲ ಅಮೆರಿಕದಲ್ಲಿ ಕಳೀತಾರಂತೆ. ಬಟ್ ಇವರು ಪಶ್ಚಿಮ ಬಂಗಾಳ ಮೂಲತಃ ಪಶ್ಚಿಮ ಬಂಗಾಳಿ, ತಮಿಳು, ಹಿಂದಿ ಮತ್ತು ಕನ್ನಡ ಭಾಷೆಯ ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ. ಬಟ್ ಅದರಲ್ಲಂತೂ ಬೇರೆ ಬೇರೆ ಭಾಷೆಗಳಲ್ಲಿಂತ ನಮ್ಮ ಕನ್ನಡದಲ್ಲಿ ತುಂಬ ಫೇಮಸ್ ಆಗಿರ್ತಕ್ಕಂಥದ್ದು, ತುಂಬ ಫೇಮಸ್ ನಟಿ ಅಂತ ಹೇಳ್ಬೋದು. ಹಿಂದಿಗಳಲ್ಲಿ ಅದು ಬಿಟ್ಟರೆ ತೆಲುಗು, ತಮಿಳು ಮತ್ತು ಹಿಂದಿ ಭಾಷೆಗಳಲ್ಲೂ ಕೂಡ ತುಂಬ ಫೇಮಸ್ಸೇ. ನಮ್ಮ ಕನ್ನಡದಲ್ಲೂ ಕೂಡ ನೀವು ನೋಡಿರ್ಬೋದು ಅವ್ರನ್ನ ಸಾಕಷ್ಟು ಮೂವಿಗಳನ್ನ. ಬಟ್ ಏನಂತಂದರೆ ಚಿತ್ರಗಳು ಬಂದು ಸಿಂಗಾರವ ಅಂತಕ್ಕಂಥ ಒಂದು ಮೂವಿ, H2O ಅಂತ ಮೂವಿ, ಭಾಗ್ಯದ ಬಾಗಿಲು, ಮತ್ತು ಕೆಲವೊಂದಷ್ಟು ಇತ್ತೀಚಿನ ಮೂವಿಗಳು ಅಂತಂದು ಬಂದರೆ ಇತ್ತೀಚಿನ ಮೂವಿಗಳಲ್ಲಿ ಈಗ ನೋಡಿ ಮಲ್ಲ ಮೂವಿ, ರವಿಚಂದ್ರ ಸರ್ ಅವರ ಮಲ್ಲ ಮೂವಿ ಆಗ್ಬೋದು. ಅದು ಬಿಟ್ಟರೆ ಕೋಟಿಗೊಬ್ಬ ಅಂತಕ್ಕಂಥ ಸಿನಿಮಾ ಆಗ್ಬೋದು, ನಮ್ಮ ವಿಷ್ಣುದಾದ ಸರ್. ಬಟ್ ಇವ್ರದ್ದೆಲ್ಲ ತುಂಬ ಹಿಟ್ ಮೂವಿಗಳು ಆಗಿನ ಕಾಲಕ್ಕೆ. ಬಟ್ ಏನಂತಂದ್ರೆ ನೋಡಿ, ಕನ್ನಡ ಚಿತ್ರರಂಗದ ಅನಿವಾಸಿ ಅಂತಂದರೆ ಬಂಗಾಳಿ ನಟಿಯಾಗಿ, ಒಂದು ಪ್ರಮುಖ ನಾಯಕಿ ನಟಿಯಾಗಿ ಕೂಡ ನಿರ್ಮಾಪಕಿಯಾಗಿ ತಮ್ಮ ಛಾಪುವನ್ನು ಮೂಡಿಸ್ಕೊಳ್ತಾರೆ ಇವರು. ಬಟ್ ಏನಂತಂದರೆ ನೋಡಿ, ಬಂಗಾಳ ಅಂತಂದರೆ ಪಶ್ಚಿಮ ಬಂಗಾಳದಲ್ಲಿ ಬೇರೆ ಭಾಷೆ, ಅಲ್ಲಿರ್ತಕ್ಕಂಥದ್ದು ಬಂಗಾಳಿ ಭಾಷೆ ಅಂತ ಕರಿತೀವಿ. ಅಲ್ಲಿ ಮಾತಾಡ್ತಕ್ಕಂಥದ್ದು ಕೆಲವೊಂದಷ್ಟು ಬಂಗಾಳಿ ಆಗ್ಬೋದು, ಕೆಲವೊಂದಷ್ಟು ಹಿಂದಿ ಮಾತಾಡ್ತಕ್ಕಂಥದ್ದು ಇರ್ಬೋದು. ಬಟ್ ಇಲ್ಲಿ ನಮ್ಮ ಕನ್ನಡ ಭಾಷೆಯನ್ನು ಕೂಡ ಕಲಿತು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾರೆ ಅಂತಂದರೆ ಇದೆಲ್ಲ ಒಂದು ಅಚ್ಚರಿಯಂಥ ವಿಷಯ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ತುಂಬ ನಾವು ಹೆಮ್ಮೆಯಿಂದ ಹೇಳ್ಕೋಬೇಕು ಅವ್ರನ್ನ. ಯಾಕೆಂದರೆ ನೋಡಿ, ನಮ್ಮ ಕನ್ನಡ ಚಿತ್ರರಂಗ ಇವತ್ತು ಕೂಡ ಎಲ್ಲೋ ಹೋಗ್ತಾ ಇದೆ, ನಿಮ್ಮೆಲ್ಲರೂ ಕೂಡ ಗೊತ್ತೇ ಇದೆ. ಆಗಿನ ಕಾಲಕ್ಕೆ ಅಣ್ಣವ್ರ ಕಾಲಕ್ಕೆ ಹೇಗಿತ್ತು, ಈಗಿನ ಕಾಲಕ್ಕೆ ಎಲ್ಲೋ ಹೋಗ್ತಾ ಇದೆ. ಅದರಲ್ಲೂ ಕೂಡ ಉಪ್ಪಿ ಸರ್ ಕೂಡ ಬಂದ ಮೇಲೆ ಡೈರೆಕ್ಟ್ರಾಗಿ ಎಲ್ಲೋಯ್ತು ಕನ್ನಡ ಚಿತ್ರರಂಗ. ಈಗ ನೋಡಿ, ಉಪ್ಪಿ ಸರ್ ಕೂಡ ಈಗಾಗಲೇ ವಯಸ್ಸಾಗ್ತಾ ಇದೆ ಅವ್ರಿಗೂ ಕೂಡ. ನೆಕ್ಸ್ಟ್ ಸಿನಿಮಾ ಚಿತ್ರರಂಗ ಎಲ್ಲಿ ಹೋಗ್ತಾ ಇದೆ, ಯಾರು ನೆಕ್ಸ್ಟ್ ಕನ್ನಡ ಸಿನಿಮಾ ಇಂಡಸ್ಟ್ರಿಯನ್ನು ಉಳಿಸ್ತಾರೆ ಅಂತಕ್ಕಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ. ಬಟ್ ಏನಂತಂದರೆ ಚಿತ್ರರಂಗದಲ್ಲಿ ನೋಡಿ, ಒಂದು ಸಮಾಜಮುಖಿ ಕಾರ್ಯಗಳು ಕೂಡ ಇವರು ಪ್ರಿಯಾಂಕಾ ಉಪೇಂದ್ರ ಮೇಡಮು ತೊಡಗಿಸ್ಕೊಳ್ತಾರಂತೆ. ನಂತರ 2003ರಲ್ಲಿ ಅಂದರೆ ಉಪೇಂದ್ರ ಅಂತಕ್ಕಂಥ ಸಿನಿಮಾನೇ ನೀವು ನೋಡಿರ್ಬೋದು. ಎಲ್ಲರೂ ಕೂಡ ಮನೆಯಲ್ಲೂ ಕೂಡ ಹಿಟ್ಟಾಗಿತ್ತು. ಅಂದರೆ 1998ರಲ್ಲಿ ಮನೆಯಲ್ಲೂ ಕೂಡ ಹಿಟ್ಟಾಗುತ್ತೆ ಉಪೇಂದ್ರ ಅಂತಕ್ಕಂಥ ಸಿನಿಮಾ. ನೀವೆಲ್ಲರೂ ಕೂಡ ನೋಡಿರ್ಬೋದು, ಗಮನಿಸ್ಬೋದು. 1997ರಲ್ಲಿ ನಟನಾ ವೃತ್ತಿ ಆರಂಭಿಸ್ತಾರೆ. ಉಪೇಂದ್ರ ಅಂತಕ್ಕಂಥ ಒಂದು ಸಿನಿಮಾನ ಬಿಡ್ತಾರೆ. 1998ರಲ್ಲಿ ಬಿಟ್ಟ ಮೇಲೆ ಅದು ಓಮ್ ಸಿನಿಮಾ ಎಲ್ಲ ಅಷ್ಟೊಂದು ಕಾಲ ನಿರ್ದೇಶನವನ್ನು ಮಾಡಿರ್ತಾರೆ. ಮಾಡಿದ ಮೇಲೆ ನಂತರ ಉಪೇಂದ್ರ ಅಂತಕ್ಕಂಥ ತಮ್ಮ ಒಂದು ಸಿನಿಮಾವನ್ನೇ ತಾವೇ ಡೈರೆಕ್ಟ್ರಾಗಿ ಒಂದು ನಟನಾಗಿ ಬಿಡ್ತಾರೆ ಉಪ್ಪಿಸರು. ಬಟ್ ಬಿಟ್ಟ ಮೇಲೆ ಸಿನಿಮಾ ಇಂಡಸ್ಟ್ರಿ ಅಂತೂ ತುಂಬ ಫೇಮಸ್ ಆಗುತ್ತಂತೆ ಆ ಟೈಮಲ್ಲಿ. ಜೊತೆಗೆ ಸಿನಿಮಾ ಇಂಡಸ್ಟ್ರಿ ಜೊತೆಗೆ ಉಪ್ಪಿ ಸರ್ ಕೂಡ ತುಂಬ ಫೇಮಸ್ ಆಗ್ತಾರಂತೆ. ಫೇಮಸ್ ಆದ ತಕ್ಷಣ ಒಂಥರ ಏನೋ ಇಂಡಸ್ಟ್ರಿ ಅದರಿಸಿ ಅಲ್ಲಾಡಿಸ್ಬೇಕು ಆ ಥರ ಒಂದು ಅಭಿಮಾನಿಗಳಂತೂ ಹುಚ್ಚೆದ್ದು ಕುಣಿತಾರಂತೆ. ಅಂದರೆ ನೋಡಿ, ನಿಜ ಜೀವನದಲ್ಲಿ ಜನಗಳು ಯಾವ ರೀತಿ ಬದುಕ್ತಾರೆ, ನಿಜ ಜೀವನದಲ್ಲಿ ಯಾವ ರೀತಿ ಸಾಯ್ತಾರೆ, ಯಾವ ರೀತಿ ಇರ್ತಾರೆ, ಯಾವ ರೀತಿ ಬದುಕ್ತಾರೆ ಅನ್ನೋದನ್ನ ಪೂರ್ತಿ ಸಿನಿಮಾ ಮೂಲಕನೇ ತೋರಿಸ್ಬಿಟ್ಟಿದ್ದಾರೆ ಅವರು. ನಮ್ಮ ಉಪ್ಪಿ ಸರ್ ಅಂತಂದರೆ ಒಂದು ಡೈರೆಕ್ಷನಲ್ಲಿ ನಂಬರ್ 1 ಅಂತಲೇ ಹೇಳ್ಬೋದು ನಿಜವಾಗ್ಲೂ ನಮ್ಮ ಕನ್ನಡದಲ್ಲೇ. ಬಟ್ ಏನಂತಂದರೆ ಅವರು ಸಿನಿಮಾದಲ್ಲಿ ಯಾವ ಥರ ತೋರಿಸಿದ್ದಾರೆ ಉಪೇಂದ್ರ ಮೂವಿಲಿ ಅಂತಂದರೆ, ನೀವು ಸಿನಿಮಾ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿರೋರಂತೂ ಉಪೇಂದ್ರ ಮೂವಿ ಎಲ್ಲರೂ ಕೂಡ ಅರ್ಥ ಆಗುತ್ತೆ, ಆಲ್ಮೋಸ್ಟ್ ಬುದ್ಧಿವಂತರಿಗೆ ಅರ್ಥ ಆಗುತ್ತೆ ಅಂತ ಕೂಡ ಹೇಳ್ಕೊಂಡಿದ್ರು ಅವರು ಉಪ್ಪಿ ಸರ್. ಬಟ್ ನೋಡಿ, ನಿಜ ಜೀವನದಲ್ಲಿ ಜನಗಳು ಯಾವ ರೀತಿ ಬದುಕ್ತಾರೆ, ಯಾವ ರೀತಿ ಸಾಯ್ತಾರೆ, ಯಾವ ರೀತಿ ಅಂದರೆ ಯಾವ ರೀತಿ ಸಂಬಂಧವನ್ನು ಕೂಡ ಇಟ್ಕೋತಾರೆ ಅನ್ನೋದನ್ನೆಲ್ಲ ವಿವರವಾಗಿ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಸೀನ್ಗಳ ಮೂಲಕ, ಒಂದು ಇಂಚು ಮೂಲಕ ಹೇಳ್ಬಿಟ್ಟಿದ್ರು ಆ ಟೈಮಲ್ಲಿ. ಬಟ್ ಏನಂದರೆ
ಉಪ್ಪಿ ಸರ್ ಒಂದು ಡೈರೆಕ್ಷನ್ ಅಂತೂ ಈಗಲೂ ಕೂಡ ಒಂದು ನಿಂತ್ಕೋತಾರೆ, ಎಲ್ಲರೂ ಕೂಡ ಅವರ ಶಿಷ್ಯನಾಗಿ ಬೆಳಿಬೇಕು ಅಂತ ಕೂಡ ನಿಂತ್ಕೊಳ್ಳೋ ಒಂದು ಒಂದು ಇದನ್ನು ನಾವು ನೋಡ್ಬೋದು ಉಪ್ಪಿ ಸರ್ ಬಗ್ಗೆ. ಬಟ್ ಏನಂತಂದರೆ ಜನಗಳು ಯಾವ್ಯಾವ ರೀತಿ ಒಂದು ನಿಯಮಗಳನ್ನ ಪಾಲಿಸ್ತಾ ಇಲ್ಲ, ಯಾವ್ಯಾವ ರೀತಿ ನಡ್ಕೋತಾ ಇದೆ, ಈ ಸಮಾಜ ಹೇಗಿದೆ, ಈ ಸಮಾಜ, ಈ ಕೆಟ್ಟ ಪ್ರಪಂಚ ನೀವೆಲ್ಲ ನೋಡ್ಬೋದು. ಸಿನಿಮಾ ಅಂತಂದರೆ ಸಿನಿಮಾ ಇಂಡಸ್ಟ್ರಿ ಅಂತಲ್ಲ, ಜನಗಳ ಇಂಡಸ್ಟ್ರಿ. ಒಂದು ನಮ್ಮ ಜನಗಳಿಗೂ ಒಂದು ನಮ್ಮ ವಿದೇಶಿಗರಾಗ್ಬೋದು, ನಮ್ಮ ಪರದೇಶಿ ಜನರಾಗ್ಬೋದು, ಎಲ್ಲ ಕೂಡ ಅಷ್ಟೇ. ನಮ್ಮ ಹಳ್ಳಿ ಜನರು, ಸಿಟಿ ಜನರು ಎಲ್ಲ ಹೇಗಿರ್ತಾರೆ, ಅವರ ಒಂದು ವ್ಯವಸ್ಥೆ ಹೇಗಿರುತ್ತೆ, ಅವರ ಒಂದು ಸಂಬಂಧ ಹೇಗಿರುತ್ತೆ, ರಿಲೇಷನ್ಶಿಪ್ ಆಗಲಿ ಇನ್ನೊಂದಾಗಲಿ ಪ್ರತಿಯೊಂದೂ ಇದೆಲ್ಲನೇ ನೋಡಿ ಉಪೇಂದ್ರ ಅವರ ಒಂದು ರಕ್ತ ಕಣ್ಣೀರು ಸಿನಿಮಾದಲ್ಲೂ ತುಂಬಾ ಹೇಳ್ಕೊಬಿಟ್ಟಿದ್ದಾರೆ. ರಕ್ತ ಕಣ್ಣೀರು ಸಿನಿಮಾ ಇನ್ನೂ ಕೂಡ ಹಿಟ್ಟಾಗುತ್ತೆ, ಅವ್ರದ್ದು ಕೂಡ ಅಷ್ಟೇ. ಅದರಲ್ಲೂ ಕೂಡ ಅಷ್ಟೇ, ನೀವು ಎಷ್ಟು ದಿನ ಬದುಕ್ತೀರಾ, ಕೊನೆಗೆ ತಿರುಗಿ ನೋಡಿ ಉಳಿಯೋದೇ 3 ದಿನ ಅಂತ ಕೂಡ ಎಷ್ಟು ವಿವರವಾಗಿ ಹೇಳಿದ್ದಾರೆ ಅಂತ ಸಾಂಗಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ನಿಜವಾಗ್ಲೂ ಕೂಡ ಉಪೇಂದ್ರ ಅವರ ಒಂದು ರಕ್ತ ಕಣ್ಣೀರು ಮೂವಿನೂ ಕೂಡ ತುಂಬ ಇಷ್ಟ ಆಗುತ್ತೆ ಜನಗಳಿಗೆ. ಯಾಕೆಂದರೆ ಅದೇ ರೀತಿ ನಮ್ಮ ಜನಗಳು ಕೂಡ ಇಂಡಿಯನ್ಸ್ ಇದೇ ರೀತಿ ಬದುಕ್ತಾ ಇದ್ದಾರೆ. ಇದೇ ರೀತಿ ನೋಡಿ ಜನಗಳೆಲ್ಲ ಇದೇ ರೀತಿ ನಿಮ್ಮ ಓಟುಗಳನ್ನು ಮಾಡಿಕೊಂಡು ಹಕ್ಕುಗಳನ್ನು ಮಾಡಿಕೊಂಡು ಈ ರೀತಿ ಬದುಕ್ತಾ ಇದ್ದಾರೆ ಅಂತೆಲ್ಲ ವಿವರವಾಗಿ ಹೇಗೆ ಬಿಡಿಸಿ ಹೇಳ್ತಾರೆ ಸಿನಿಮಾ ಮೂಲಕ ಅಂತ ಅದೇ ರೀತಿ ಮಾಡಿದ್ದಾರೆ ನಿಜವಾಗ್ಲೂ ಮಾತ್ರ. ಜೊತೆಗೆ ಪ್ರಿಯಾಂಕಾ ಮೇಡಮ್ನ ಅವರು ಮದುವೆ ಆಗ್ತಾರೆ. ಮದುವೆ ಆದಮೇಲೆ ನೆಕ್ಸ್ಟು ಕೂಡ ಈಗ ನೋಡಿ ಅವ್ರ ಮಕ್ಕಳು ಕೂಡ ಈಗ ಬರ್ತಾ ಇದ್ದಾರೆ. ಸ್ವತಃ ಅವ್ರ ಮಕ್ಕಳು ಅಂದರೆ ಆಯುಷ್ ಉಪೇಂದ್ರ ಅಂತ, ಮತ್ತು ಮಗಳು ಕೂಡ ಈಗ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಡಬೇಕು ಅಂತ ಕೂಡ ನಿಂತಿದ್ದಾರೆ. ಬಟ್ ಆದರೂ ಕೂಡ ಮುಂದೆ ಹೋಗ್ತಾ ಎಲ್ಲೋಗುತ್ತೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಉಪ್ಪಿ ಸರ್ ಸಿನಿಮಾ ಈಗಾಗಲೇ ನೆಕ್ಸ್ಟು 45 ಅಂತ ಸಿನಿಮಾ ಬಿಡುಗಡೆ ಆಗ್ತಾಯಿದೆ. ನೆಕ್ಸ್ಟ್ ಬೇರೆ ಸಿನಿಮಾಗಳು ಬರ್ತಾಯಿದೆ. ಈಗ ಲಾಸ್ಟ್ ಟೈಮ್ ಕಬ್ಜಾ ಅಂತ ಬಿಡುಗಡೆ ಆಗಿತ್ತು. ಹೋಗ್ತಾ ಎಲ್ಲೋಗುತ್ತೆ ಸಿನಿಮಾ, ಯಾವ್ದು ಬಿಡುಗಡೆ ಆಗುತ್ತೆ ಅನ್ನೋದು ಇನ್ನೂ ಕೂಡ ಡಿಸೈಡ್ ಆಗಿಲ್ಲ. ಯಾಕೆಂದರೆ ಉಪ್ಪಿ ಸರ್ ಸಿನಿಮಾ ಅಂತೂ ತುಂಬ ಇನ್ನೂ ಬರ್ತಾನೆ ಇದೆ ಅಪ್ಕಮಿಂಗು. ಅದರಲ್ಲೂ ಕೂಡ ಇನ್ನು UI ಅಂತ ಕೂಡ ಸಿನಿಮಾ ಬಂದಿತ್ತು ಲಾಸ್ಟ್ ಟೈಮಲ್ಲಿ, ತುಂಬ ದೊಡ್ಡ ಮಟ್ಟದಲ್ಲಿ ಚೆನ್ನಾಗಿ ಕಾಣ್ತು. ಆದರೂ ಕೂಡ ಅದರಲ್ಲೂ ಕೂಡ ಸೀನ್ಗಳೆಲ್ಲ ತುಂಬಾ ಬಿಡಿಸಿ ಹೇಳಿದ್ದಾರೆ. ಈ ಪ್ರಪಂಚ ಹೇಗೆ, ಈ ಜನ ರಾಜಕೀಯ ಹೇಗೆ ಎಲ್ಲನೂ ಕೂಡ ಬಿಡಿಸಿ ಹೇಳಿದ್ದಾರೆ. ಜನಗಳೆಲ್ಲ ಯಾಕೆ ರೀತಿ ನೀವು ದಡ್ಡರಾಗಿದ್ದೀರಾ ಅಂತೆಲ್ಲ ಕೂಡ ಇಂಚಿಂಚು ಬಿಡಿಸಿ ಹೇಳ್ತಿರ್ತಕ್ಕಂಥದ್ದು ಪ್ರಿಯಾಂಕಾ ಮತ್ತು ಉಪೇಂದ್ರ ಸರ್ ಒಂದು ಕುಟುಂಬಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು. ಅದರಲ್ಲೂ ಕೂಡ ನೋಡಿ ಪ್ರಿಯಾಂಕಾ ಮೇಡಮ್ ಅಂತೂ ನಮ್ಮ ನಮ್ಮ ಕನ್ನಡ ಭಾಷೆಗೆ ಬೆಂಗಾಳಿ ಭಾಷೆ ಬಿಟ್ಟು ನಮ್ಮ ಕನ್ನಡ ಭಾಷೆಯಲ್ಲೇ ಬಂದು, ಅದರಲ್ಲೂ ಹಿಂದಿ ತಮಿಳಲ್ಲೂ ಕೂಡ ಜೊತೆಗೆ ನಮ್ಮ ಕನ್ನಡದಲ್ಲಿ ತುಂಬ ಫೇಮಸ್ ಆಗಿ ನಟನೆಯನ್ನು ಮಾಡ್ತಾರೆ ಅಂದರೆ ತುಂಬಾ ಒಂದು ಒಳ್ಳೆಯ ವಿಷಯ ಇದು. ಯಾಕೆಂತಂದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು, ಬೇರೆ ಭಾಷೆಯವರೆಲ್ಲ ನಮ್ಮ ಕನ್ನಡಕ್ಕೂ ಬರಬೇಕು, ಜೊತೆಗೆ ನಮ್ಮನ್ನು ಬೆಳೆಸಬೇಕು, ಅವರು ಬೆಳಿಬೇಕು ಅಂತಕ್ಕಂಥದ್ದು ತುಂಬ ದೊಡ್ಡ ಮಟ್ಟದ ಒಂದು ಸುದ್ದಿ ಆಗೇ ಆಗುತ್ತೆ. ಇದೆಲ್ಲ ನೀವು ನೋಡ್ತಾ ಇರ್ಬೋದು. ಕೆಲವೊಂದಷ್ಟು ನಟರು, ಹೀರೋಗಳೆಲ್ಲ ಬಾಲಿವುಡ್ಗೂ ಹೋಗ್ತಾರೆ, ಹಾಲಿವುಡ್ಗೂ ಹೋಗ್ತಾರೆ, ಕೆಲವೊಂದು ಸ್ಯಾಂಡಲ್ವುಡ್ಗೂ ಬರ್ತಾರೆ, ಇಲ್ಲಿಂದ ಅಲ್ಲಿಗೂ ಹೋಗ್ತಾರೆ, ಅಲ್ಲಿಂದ ಇಲ್ಲಿಗೂ ಬರ್ತಾರೆ. ಯಾಕೆಂದರೆ ಅವಕಾಶಗಳು ಸಿಕ್ಕರೆ ಉಪಯೋಗ ಮಾಡ್ಕೋತಾರೆ ಕೆಲವೊಂದಷ್ಟು ಹೀರೋಗಳು ಅವಕಾಶ ಸಿಗಲಿಲ್ಲ ಅಂದರೆ ಉಪಯೋಗ ಮಾಡ್ಕೊಳ್ಳಲ್ಲ. ಯಾಕೆಂದರೆ ಇದೆಲ್ಲ ನಾವು ಹೋಗ್ತಾ ಕಲಿಯತಕ್ಕಂಥ ಒಂದು ಬುದ್ಧಿ. ಕೆಲವೊಂದಷ್ಟು ನಟರು ರಿಜೆಕ್ಟ್ ಮಾಡ್ತಾರೆ ಸಿನಿಮಾಗಳನ್ನ, ಕೆಲವೊಂದಷ್ಟು ನಟರು ಅಕ್ಸೆಪ್ಟ್ ಮಾಡ್ಕೋಬೇಕು. ಯಾಕೆಂತಂದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು, ದೊಡ್ಡವರು ಕಾಂಟ್ಯಾಕ್ಟ್ ಸಿಗಬೇಕಂದ್ರೆ ಬೆಳಿಲೇಬೇಕು, ಮಾಡ್ಕೋಬೇಕಾಗತ್ತೆ. ಬಟ್ ಸಿನಿಮಾ ಇಂಡಸ್ಟ್ರಿ ನೋಡಿ, ಹೀರೋ ಆಗಬೇಕು, ಒಬ್ಬ ಹೀರೋಯಿನ್ ನಟ ನಟಿಯರಾಗಬೇಕು ಅಂದರೆ ಅವರ ಹುಟ್ಟು ಗುಣ ಏರಿರುತ್ತೆ, ಅದೇ ರೀತಿ ಇರುತ್ತೆ. ಕೆಲವೊಂದಷ್ಟು ಜನರು ಬೆಳೀತಾ ಕೂಡ ಹೀರೋ ಆಗ್ತಾರೆ, ಇಲ್ಲ ಅಂತಲ್ಲ. ಬಟ್ ನೋಡಿ ಪ್ರಿಯಾಂಕಾ ಮೇಡಮ್ ಕೂಡ 20ನೇ ವಯಸ್ಸಿಗೆ ಇಂಡಸ್ಟ್ರಿಗೆ ಕಾಲಿಟ್ಟಿದ್ರು. ಅವಾಗಲೇ ಕೂಡ ಒಳ್ಳೆ, ಈಗ ನೀವು ನೋಡಿರ್ಬೋದು H2O ಸಿನಿಮಾದಲ್ಲಿ ಎಷ್ಟು ಸಾಂಗ್ಸು, 5 ಸಾಂಗ್ಸ್ ಕೂಡ 6 ಸಾಂಗ್ಸ್ ಏನೋ ಇದೆ, ಅದು ಅಷ್ಟು ಕೂಡ ಹಿಟ್ಟಾಗಿತ್ತು. ಅದೇ ಥರನೇ ತುಂಬ ಚೆನ್ನಾಗಿ ಮಾಡಿದ್ರು H2Oನ. ಅದೇ ಥರನೇ ನೋಡಿ ಪ್ರಿಯಾಂಕಾ ಮೇಡಮ್ ಯಾವ ಥರ ಕಾಣ್ತಾರೆ ಇದರಲ್ಲಿ ಅಂತಲ್ಲ, ತುಂಬ ನಮ್ಮ ಕನ್ನಡ ಇಂಡಸ್ಟ್ರಿಗಂತೂ ಅವರು ಕೊಟ್ಟಂಥ ಕೊಡುಗೆ ತುಂಬಾ ಇದೆ. ಯಾಕೆ ಅಂತಂದರೆ ಒಬ್ಬ ಹೀರೋಯಿನ್ನಾಗಿ, ನಟಿಯಾಗಿ ಯಾವ ಥರ ನಡ್ಕೊಬೇಕು, ಯಾವ ಥರ ಮಾತಾಡಬೇಕು, ಯಾವ ಥರ ಗೌರವವನ್ನು ಕಾಪಾಡ್ಕೊಂಡು ಬರಬೇಕು ಅಂದರೆ ಒಂದು ಜನಗಳ ಮುಂದೆ ನಮ್ಮ ಜನಗಳಿಗೆ ಯಾವ ರೀತಿ ಸಿನಿಮಾವನ್ನು ಕೊಡಬೇಕು. ಅದರಲ್ಲೂ ಕೂಡ ನೋಡಿ ಮಲ್ಲ ಸಿನಿಮಾದಲ್ಲಿ ತುಂಬಾ ಕೂಡ ಹಿಟ್ಟಾಗಿತ್ತು. ಮಲ್ಲ ಸಿನಿಮಾ ಕೂಡ ರವಿಚಂದ್ರನ್ ಸರ್ ಕೂಡ ನಡೆಸಿರೋದಕ್ಕೆ ಅದಕ್ಕೆ ಮ್ಯೂಸಿಕ್ ಕೂಡ ತುಂಬಾ ಹಿಟ್ಟಾಗಿತ್ತು. ಬಟ್ ಆದರೂ ಕೂಡ ಪ್ರಿಯಾಂಕಾ ಮೇಡಮ್ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತುಂಬಾ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.